10,000 ವರ್ಷ ತಪಸ್ಸು ಮಾಡುವಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಅವಳ ಆಸೆಯನ್ನು ನೆರವೇರಿಸಿದ್ದಾರೆ. ಒಳ್ಳೆಯ ವಜ್ರಾಂಗನೆಂಬ ಪುತ್ರ ಸಂತಾನ ಆಗಲಿ ಎಂಬುದಾಗಿ ವರವನ್ನು ಕೊಟ್ಟಿದ್ದಾರೆ. ಮಗ ಹುಟ್ಟಿದ್ದಾನೆ. ಹುಟ್ಟಿದ ತಕ್ಷಣ ತಾಯಿ ಹೇಳಿದ್ದಾಳೆ, ಅಸುರರೆಲ್ಲ ಹುಟ್ಟಿ ಬೆಳೆಯುವುದು ಬಹಳ ಬೇಗ, ಮನುಷ್ಯರಂತೆ ಕೆಲವು ವರ್ಷಗಳು ಬೇಕಾಗುವುದಿಲ್ಲ. ಒಂದೊಂದು ರೀತಿಯ ಜೀವರು ಒಂದೊಂದು ರೀತಿಯಾಗಿ ಹುಟ್ಟುತ್ತಾರೆ. ಗಂಧರ್ವರು, ಕಿನ್ನರರು, ಕಿಂಪುರುಷರು ಇವರದ್ದೆಲ್ಲ ಬೆಳವಣಿಗೆ ಎಲ್ಲ ಬಹಳ ಶೀಘ್ರವಾಗಿ ಆಗುವಂಥದ್ದು. ಹಾಗೆಯೇ ಈ ದೈತ್ಯರದ್ದು ಕೂಡ ಬೆಳವಣಿಗೆ ಬಹಳ ಬೇಗ ಆಯಿತು. ತಾಯಿ ಹೇಳಿದ್ದಾಳೆ, ನಮ್ಮ ಶತ್ರು ಇಂದ್ರ ಇದ್ದಾನೆ, ಆದ್ದರಿಂದ ಇಂದ್ರನನ್ನು ಕೊಲ್ಲಬೇಕು. ಆಯಿತು ಅಂತ ಹೇಳಿದ್ದಾನೆ. ಕೊಲ್ಲಬೇಕಿದ್ರೆ ತಪಸ್ಸು ಮಾಡಬೇಕು, ಬ್ರಹ್ಮನಿಂದ ಮತ್ತೆ ವರವನ್ನು ಪಡಿಬೇಕು. ತಪಸ್ಸು ಮಾಡಿದ್ದಾನೆ. ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಬಂದಿದ್ದಾರೆ. ಏನು ವರ ಬೇಕು ಅಂತ ಕೇಳಿದಾಗ ಮತ್ತೆ ಇಂದ್ರನನ್ನು ನಾನು ಕೊಲ್ಲುವಂತಾಗಬೇಕು. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಅದೆಲ್ಲ ಸರಿಯಲ್ಲ. ರಾಗದ್ವೇಷಗಳನ್ನಿಟ್ಟುಕೊಂಡು ಇನ್ನೊಬ್ಬರ ಮೇಲೆ ಯುದ್ಧವನ್ನೇ ಮಾಡಬೇಕು, ಹಾಗೆ ಸಾಧಿಸುವುದು ಇದು ಒಳ್ಳೆಯ ಗುಣ ಅಲ್ಲ. ಇಷ್ಟು ವರ್ಷ ತಪಸ್ಸು ಮಾಡಿ ಅಂತಹ ಒಂದು ಚಿಕ್ಕ ವರವನ್ನು ಪಡೆದು ನಿನ್ನ ತಪಸ್ಸನ್ನೆಲ್ಲ ಹಾಳು ಮಾಡಿಕೊಳ್ಬೇಡ, ಒಳ್ಳೆಯ ವರವನ್ನು ಕೇಳು ಅಂತ ಹೇಳ್ತಾರೆ. ಅಲ್ಲ, ಇದು ನನಗೆ ಬೇಕಾಗಿದ್ದದ್ದಲ್ಲ, ನನಗೆ ಸ್ವರ್ಗಾಧಿಪತ್ಯವೂ ಬೇಡ, ಇಂದ್ರನ ಮೇಲೆ ದ್ವೇಷವೂ ಇಲ್ಲ, ಮತ್ತ್ಯಾಕೆ ತಪಸ್ಸು ಮಾಡಿದ್ದಿ, ವರವನ್ನು ಕೇಳಿದ್ದಿ? ಅದು ನನ್ನ ತಾಯಿಯ ಆಜ್ಞೆ ಅಂತ ಹೇಳ್ತಾರೆ. ತಾಯಿಯ ಆಜ್ಞೆಯನ್ನು ನಾನು ಪಾಲಿಸಬೇಕು ಮಗನಾದವ, ಆದ್ದರಿಂದ ತಾಯಿ ಹೇಳಿದ್ದಾಳೆ ಅಂತ ನಾನು ಈ ತಪಸ್ಸು ಮಾಡಿದ್ದೇನೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ತಾಯಿ ಹೇಳಿದ್ದಾಳಲ್ವ, ನಾನು ಹೇಳ್ತಾ ಇದ್ದೇನೆ, ಈ ಉದ್ದೇಶವನ್ನು ಬಿಡು, ಇದಕ್ಕಿಂತ ಬೇರೆ ವರವನ್ನು ಕೇಳು. ಇಂದ್ರನ ಮೇಲೆ ಹಗೆ ತೀರಿಸಿಕೊಳ್ಳುವುದು ಇದು ಯೋಗ್ಯ ಅಲ್ಲ. ತಾಯಿ ಹೇಳಿದ ಮಾತನ್ನು ಮೀರಲಿಕ್ಕಿಲ್ಲಲ್ವ. ನಾನು ನಿನ್ನ ತಾಯಿಗಿಂತಲೂ ದೊಡ್ಡವ. ಯಾರು? ನಿನ್ನ ಅಜ್ಜ ನಾನು. ನಿನ್ನ ತಂದೆ ಕಶ್ಯಪರಾದರೆ ಕಶ್ಯಪನ ತಂದೆ ಆಗಿದ್ದೇನೆ. ಆದ್ದರಿಂದ ನಾನು ನಿನ್ನ ಅಜ್ಜನ ಮಾತನ್ನು ಕೇಳು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ತಾನೆ. ನನಗೇನು ಇಂದ್ರನನ್ನೇ ಸೋಲಿಸಬೇಕು, ಕೊಲ್ಲಬೇಕು, ಅದ್ಯಾವ ಬಯಕೆಯೂ ಇಲ್ಲ. ಹಾಗಾದರೆ ಏನು ಬೇಕು ಅಂದರೆ, ತಪಸೇ ಮೇ ರತಿರ್ದೇವ ನ ವಿಘ್ನಂ ತತ್ರ ಮೇ ಭವೇತ್. ಹಾಗಾದರೆ ನನಗೆ ತಪಸ್ಸು ಬೇಕು. ಆ ವಜ್ರಾಂಗ ತನ್ನ ತಾಯಿ 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಹುಟ್ಟಿದವ, ಅವನಿಗೂ ಕೂಡ ತಪಸ್ಸು ಅಂದರೆ ಬಹಳ ಇಷ್ಟವಾಯಿತು. ನಿರಂತರ ಭಗವಂತನ ನಾಮ ಸ್ಮರಣೆ ಜಪ ಮಾಡುವುದು ಅಂತಾದರೆ, ಉಪವಾಸವನ್ನು ಕೂತು ಇದ್ದರೆ ಬಹಳ ಸುಖ. ನಮ್ಮ ಇಂದ್ರಿಯಗಳೆಲ್ಲ ಯಾವಾಗ ಉಪದ್ರ ಕೊಡ್ತದೆ ಅಂತಂದರೆ, ನಾವು ಅನ್ನವನ್ನು ಉಂಡ್ರೆ ಮಾತ್ರ. ವಿಷಯಾನಿ ನಿವರ್ತಂತೆ ನಿರಾಹಾರಸ್ಯ ದೇಶಿನಃ. ನಾವು ನಿರಾಹಾರ ಮಾಡಿದರೆ ನಮ್ಮ ಇಂದ್ರಿಯಗಳೆಲ್ಲ ತಪ್ಪಗೆ ಮಲ್ಕೊಳ್ತದೆ, ಯಾವುದೇ ರೀತಿಯ ತೊಂದರೆಯನ್ನುಂಟು ಮಾಡುವುದಿಲ್ಲ. ಆಹಾರವನ್ನು ತಿಂದದ್ರಿಂದ ರೋಗಗಳೆಲ್ಲ. ಆದ್ದರಿಂದ ನಾನು ನಿರಾಹಾರನಾಗಿ ನಾನು ತಪಸ್ಸು ಮಾಡಬೇಕು. ತಪಸ್ಸು ಮಾಡುವುದಂದರೆ ಬಹಳ ಸುಲಭದ ಕೆಲಸ ಅಲ್ಲ. ಆ ತಪಸ್ಸು ಆಗುವಂತೆ ನಿನ್ನ ಅನುಗ್ರಹ ಬೇಕು. ಅದಕ್ಕೆ ವಿಘ್ನಂ ತತ್ರ ನ ಭವೇತ್ ನ ತತ್ರ ವಿಘ್ನಂ ಭವೇತ್. ವಿಘ್ನಗಳಲ್ಲಿ ನನಗೆ ಬರಬಾರದು. ಆದ್ದರಿಂದ ಅವನು ಕೇಳಿದಂತಹ ದೊಡ್ಡ ವರವೇ ತಪಸ್ಸಿಗೆ ಬರುವಂತಹ ವಿಘ್ನಗಳೆಲ್ಲ ನಿವೃತ್ತಿ ಆಗಬೇಕು. ಆಯಿತು ಅಂತ ಹೇಳ್ತಾನೆ. ನೀನು ತಪಸ್ಸು ಮಾಡು, ನಿನಗೆ ಯಾವುದೇ ವಿಘ್ನಗಳು ಬಾರದೇ ಇರಲಿ ಅಂತ. ವಜ್ರಾಂಗ ತಪಸ್ಸು ಮಾಡ್ತಾ ಇದ್ದಾನೆ. ಆದರೆ ಆ ವಜ್ರಾಂಗನಿಗೆ ಮದುವೆ ಆಗಿದೆ. ಅವನಿಗೆ ವರಾಂಗಿ ಎಂಬ ಹೆಂಡತಿ ಇದ್ದಾಳೆ. ಅವಳು ಯೋಚನೆ ಮಾಡ್ತಾಳೆ, ಗಂಡ 1000 ವರ್ಷಗಳ ತಪಸ್ಸಿನಲ್ಲಿ ದೀಕ್ಷಿತನಾಗಿದ್ದಾನೆ, ನಾನೇನು ಮಾಡಲಿ? ಹೆಂಡತಿಯರಾದವರು ಗಂಡನಿಗೆ ಅನುಗುಣವಾಗಿರಬೇಕು. ಆದ್ದರಿಂದ ತನ್ನ ಗಂಡನೇ ಇಷ್ಟು ತಪಸ್ಸು ಮಾಡಬೇಕಿದ್ರೆ ನಾನೂ ಕೂಡ ತಪಸ್ಸು ಮಾಡಬೇಕು, ಇದು ನನ್ನ ಕರ್ತವ್ಯ ಅಂತ ಅಂದುಕೊಂಡು ಅವಳು ಕೂಡ ತಪಸ್ಸಿಗೆ ಹೋಗ್ತಾಳೆ. ಕಾಲದ ತಪಸ್ಸನ್ನು ಮಾಡ್ತಾಳೆ. ಆದರೆ ಆ ಸಮಯದಲ್ಲಿ ಇಂದ್ರದೇವರು ಬಂದು ನಾನಾ ರೀತಿಯಾದಂತಹ ಉಪದ್ರವವನ್ನು ಕೊಡ್ತಾರೆ. ಮರ್ಕಟದ ರೂಪದಲ್ಲಿ ಬಂದು ಹೆದರಿಸುವುದು, ಪ್ರಾಣಿಗಳಾಗಿ ಬರುವುದು, ಕಲ್ಲು ಬಂಡೆಗಳ ರೂಪದಲ್ಲಿ ಬರುವುದು, ಹೀಗೆ ನಾನಾ ರೀತಿಯ ತೊಂದರೆಯನ್ನು ಮಾಡಿ ಆ ವರಾಂಗಿಯ ವಜ್ರಾಂಗದನ ಮಡದಿಯ ತಪಸ್ಸಿಗೆ ಬಹಳವಾದ ವಿಘ್ನವನ್ನು ತಂದುಕೊಡ್ತಾರೆ. ಹೀಗೆ ವಿಘ್ನದ ನಡುವೆಯೂ ಆಕೆ ನಿಶ್ಚಲವಾಗಿ ತಪಸ್ಸನ್ನು ಮಾಡ್ತಾಳೆ. 1000 ವರ್ಷಗಳ ತಪಸ್ಸು ಮುಗಿಯಿತು. ಮುಗಿದಾಗ ಮತ್ತೆ ಈ ವಜ್ರಾಂಗದ ತನ್ನು ಹಸಿವೆಯಾಯಿತು. ಇನ್ನು ಮನೆಗೆ ಹೋಗಿ ಊಟ ಮಾಡಬೇಕು ಅಂತ ಅಂದುಕೊಂಡ. ಮನೆಗೆ ಬಂದಾಗ ವರಾಂಗಿ ಇಲ್ಲ. ವರಾಂಗಿಯನ್ನು ಹುಡುಕಿಕೊಂಡು ಹೋಗ್ತಾನೆ. ಆಗ ಅವಳು ಒಂದು ಕಡೆ
ತುಂಬ ಅಳ್ತಾ ಇರ್ತಾಳೆ. ಯಾಕೆ, ಏನಾಯಿತು ಅಂತ ಕೇಳಿದಾಗ, ನನ್ನ ತಪಸ್ಸಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ಇಂದ್ರದೇವರು, ಆದ್ದರಿಂದ ನಾನು ಅಳ್ತಾ ಇದ್ದೇನೆ ಅಂತ ಆಕೆ ತನ್ನ ದುಃಖಕ್ಕೆ ಕಾರಣವನ್ನು ಹೇಳ್ತಾಳೆ. ನೀನು ಸಮಾಧಾನ ಆಗಬೇಕು. ಸಮಾಧಾನ ಆಗಬೇಕಾದ್ರೆ ಏನಾಗಬೇಕು? ನನ್ನಿಂದ ನಿನಗೆ ಏನಾಗಬೇಕು ಹೇಳು, ನೀನು ಅಳಬಾರ್ದು, ಸಮಾಧಾನಗೊಳ್ಬೇಕು ಅಂತ ಹೇಳ್ತಾನೆ. ಆಕೆಗೆ ಇಂದ್ರನ ಮೇಲೆ ಬಹಳಷ್ಟು ಸಿಟ್ಟು ಬಂದದ್ರಿಂದ ಆಕೆ ಹೇಳ್ತಾಳೆ, ಇಂದ್ರನನ್ನು ನಾಶ ಮಾಡುವಂತಹ ಮಗ ನನಗೆ ಬರಬೇಕು, ಇಂದ್ರನನ್ನು ಸೋಲಿಸುವಂಥವನಾಗಬೇಕು. ತಾರಕನಿಗೆ ಯದ್ಯಪಿ ಈ ವಜ್ರಾಂಗನಿಗೆ ಇಂದ್ರನ ಮೇಲೆ ದ್ವೇಷ ಇಲ್ಲ. ಈ ಹಿಂದೆಯೇ ಬ್ರಹ್ಮದೇವರ ಬಳಿಯೂ ಕೂಡ ಕೇಳಿದ್ದಾನೆ, ನನಗೆ ನಿನ್ನ ಮೇಲೆಯೇ ರತಿ ಇರಲಿ, ಭಕ್ತಿಯಲ್ಲೇ ನನಗೆ ರತನಾಗುವಂತೆ ಮಾಡು, ಇಂದ್ರನನ್ನು ಸೋಲಿಸುವಂತಹ ವರ ನನಗೆ ಬೇಡ ಅಂತ. ಹಾಗಾದರೆ ಮತ್ತೊಮ್ಮೆ ಇಂದ್ರನನ್ನು ಸೋಲಿಸುವಂತಹ ಮಗ ಬೇಕು ಅಂತ ಹೇಗೆ ಕೇಳಿ? ಆದರೆ ಯೋಚನೆ ಮಾಡ್ತಾನೆ, ನನ್ನ ಮಡದಿಯ ಆಸೆ. ಮಡದಿ ಅಂದರೆ ಏನು? ಗೃಹಸ್ಥ ಧರ್ಮದಲ್ಲಿ ಸಾರ್ಥಕ್ಯ ಉಂಟಾಗಲಿಕ್ಕೆ ಅವಳೇ ಕಾರಣ. ಎಲ್ಲ ಧರ್ಮಕರ್ಮಗಳಿಗೆ ಸಹಕಾರವನ್ನು ನೀಡುವವಳು. ಅವಳಿಂದಾಗಿ ನಾವು ಜೀವನದ ಅನೇಕ ತೊಂದರೆಗಳನ್ನೆಲ್ಲ ಪರಿಹರಿಸಿಕೊಳ್ಳುತ್ತೇವೆ. ಪುರುಷನಿಗೆ 3 ಜ್ಯೋತಿಷಿಗಳು ಅಂತ ಹೇಳ್ತಾರೆ ದೇವಲರು. ಅದು ಯಾವುದು ಅಂತ ಕೇಳಿದರೆ, ಒಂದು ಭಾರ್ಯ, ಇನ್ನೊಂದು ಕರ್ಮ, ಮತ್ತೊಂದು ವಿದ್ಯಾ ಎಂಬುದಾಗಿ. ಇದು 3 ಪುರುಷರಿಗಿರತಕ್ಕಂತಹ ಜ್ಯೋತಿಷುಗಳಂತೆ. ಜ್ಯೋತಿಂಷಿ ಅಂದರೆ ನಕ್ಷತ್ರ ಅಥವಾ ಬೆಳಕು. ಈ 3 ಪ್ರಯತ್ನಪಟ್ಟು ಸಾಧನೆ ಮಾಡಬೇಕು ಅಂತ ದೇವಲರ ಮಾತಿದೆ. ಆದ್ದರಿಂದ ಇಂತಹ ಒಳ್ಳೆಯ ಮಡದಿ ಸಿಕ್ಕಿರುವಾಗಲೂ ಅವಳನ್ನು ಬೇಸರಪಡಿಸುವುದು ಸರಿಯಲ್ಲ, ಅವಳಿಗಾಗಿ ಮತ್ತೆ ನಾನು ಬ್ರಹ್ಮದೇವರನ್ನು ತಪಸ್ಸು ಮಾಡ್ತೇನೆ ಅಂತ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಮೆಚ್ಚಿಸ್ತಾನೆ ಬ್ರಹ್ಮದೇವರನ್ನು. ಕೇಳ್ತಾನೆ, ನನಗೆ ಇಂದ್ರನನ್ನು ಕೂಡ ಸೋಲಿಸುವಂತಹ ಮಗನ ಪ್ರಾಪ್ತಿಯಾಗಬೇಕು. ಬ್ರಹ್ಮದೇವರು ಆ ವರವನ್ನು ಕೂಡ ಕೊಟ್ಟು ಬಿಡ್ತಾರೆ. ಆ ಪರಿಣಾಮವಾಗಿ ಆ ವರಾಂಗಿಯಲ್ಲಿ ವಜ್ರಾಂಗನಿಂದ ತಾರಕನ ಉತ್ಪತ್ತಿ ಆಗ್ತದೆ. ತಾರಕಾಸುರ ಹುಟ್ಟಿದ್ದಾನೆ. ಹುಟ್ಟಿದ ತಕ್ಷಣ ಆತನೂ ಕೂಡ ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಯಾಕೆ ಅಂತ ಕೇಳಿದರೆ, ಅಸ್ಮಾಕಂ ಜಾತಿ ಧರ್ಮೇಣ ವಿರೂಢಂ ವೈರಮಕ್ಷಯಂ ಕರಿಷ್ಯಾಮಿ ಅಹಂ ತೈಹಿ ತದ್ವೈರಂ ತೇಷಾಂಚ ವಿಜಯಾಯ ಚ. ನಾವು ಅಸುರ ಜಾತಿಯವರು, ದೈತ್ಯರಂದ ಮೇಲೆ ನಮ್ಮ ಜಾತಿ ಧರ್ಮ ಅದು. ಅಸುರ ಜಾತಿಯವರು ಏನು ಮಾಡ್ತಾರೆ? ದೇವತೆಗಳನ್ನು ದ್ವೇಷಿಸ್ತಾರೆ. ಆದ್ದರಿಂದ ಈಗ ಇಂದ್ರನ ಜೊತೆಗೆ ಯುದ್ಧ ಮಾಡಲಿಕ್ಕೆ ನನಗೇನೂ ಕಾರಣ ಇಲ್ಲ, ಆದರೆ ಅದು ನನ್ನ ಜಾತಿಯ ಧರ್ಮ. ನಾವು ಅಸುರರಾಗಿ ಹುಟ್ಟಿದ ಮೇಲೆ ದೇವತೆಗಳ ಮೇಲೆ ದಾಳಿ ಮಾಡಲೇಬೇಕು ಅಂತ ಹೇಳ್ತಾನೆ. ಅಸ್ಮಾಕ್ ತೇಷಾಂಚ ವಿಜಯಾಯಚ, ಮತ್ತೆ ಅವರನ್ನು ಗೆಲ್ಲಬೇಕು, ಸ್ವರ್ಗಾಧಿಪತ್ಯವನ್ನು ಸಂಪಾದನೆ ಮಾಡಬೇಕು. ಆದ್ದರಿಂದ ಸುಲಭದ ಕೆಲಸ ಅಲ್ಲ. ಅದಕ್ಕೋಸ್ಕರ ಮತ್ತೆ ಅವನೂ ಕೂಡ ಬ್ರಹ್ಮದೇವರನ್ನು ತಪಸ್ಸು ಮಾಡ್ತಾನೆ. ಘೋರವಾದ ತಪಸ್ಸು ಮಾಡ್ತಾನೆ, ಸಾವಿರಾರು ವರ್ಷಗಳ ಕಾಲ. ಕೊನೆಗೆ ಎಷ್ಟು ಘೋರ ಅಂತಂದರೆ, ತನ್ನ ದೇಹದಲ್ಲಿರುವಂತಹ ಮಾಂಸವನ್ನೇ ತೆಗೆದು ಅಗ್ನಿಯಲ್ಲಿ ಅರ್ಪಿಸುವ ಮೂಲಕ ಉಪಾಸನೆ ಮಾಡ್ತಾನೆ. ಇಷ್ಟ ಆಗುವಾಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಾಗ ಏನು ಬೇಕು ಅಂತ ಕೇಳಿದಾಗ, ನನಗೆ ಅವಧ್ಯತ್ವದ ವರ ಬೇಕು ಅಂತ ಕೇಳ್ತಾನೆ. ಬ್ರಹ್ಮದೇವರು ಹೇಳ್ತಾರೆ, ಇಲ್ಲ, ಅವಧ್ಯತ್ವ ಎಂಬುದು ಅದು ದೇವತೆಗಳಿಗೆ ಮಾತ್ರ ಇರುವಂಥದ್ದು. ದೇವತೆಗಳಿಗೂ ಮಾತ್ರ ಇರುವುದು ಅಂತ ಹೇಳುವುದಕ್ಕಿಂತಲೂ ಜಾತಸ್ಯ ಹಿ ಧ್ರುವೋ ಮೃತ್ಯು ಎಂಬುದಾಗಿ ಮಾತಿದೆ. ಆದ್ದರಿಂದ ಯಾರು ಹುಟ್ಟಿದ್ದಾನೋ ಹುಟ್ಟಿದವರಿಗೆ ಮರಣ ಆಗಲೇಬೇಕು. ಇದು ಪ್ರಕೃತಿಯ ನಿಯಮ. ಆದ್ದರಿಂದ ನಿನಗೆ ಅವಧ್ಯತ್ವದ ವರವನ್ನು ಕೊಡಲಿಕ್ಕಾಗುವುದಿಲ್ಲ. ಯೋಚನೆ ಮಾಡ್ತಾನೆ ತಾರಕಾಸುರ. ಹಾಗಾದರೆ ಅವಧ್ಯತ್ವವನ್ನು ಕೊಡಲಿಕ್ಕಾಗುವುದಿಲ್ಲ ಅಂತಂದರೆ ಉಪಾಯದಿಂದ ಮರಣ ಇಲ್ಲದಂತೆ ನಾನು ವರವನ್ನು ಪಡ್ಕೊಳ್ಬೇಕು. ಆತ ಹೇಳ್ತಾನೆ, ವಾಸರಾಣಾಂಚ ಸಪ್ತಾನಾಂ ವರ್ಜಯಿತ್ವಾ ತು ಬಾಲಕಂ ದೇವಾನಾಮಪ್ಯವಧ್ಯೋಹಂ ಭೂಯಾಂಸಂ ತೇನ ಯಾಚಿತಃ. ಕೇವಲ ಅವಧ್ಯತ್ವ ಕೊಡುವುದಿಲ್ಲ, ಬೇಡ. ಆದರೆ ಒಂದು ಷರತ್ತು, ನನಗೆ ಮರಣ ಬರಲಿ. ಯಾರಿಂದ ಮರಣ ಅಂತ ಕೇಳಿದರೆ, ವಾಸರಾಣಾಂಚ ಸಪ್ತಾನ, ಹುಟ್ಟಿ 7 ದಿನಗಳ ಒಳಗಾದಂತಹ ಮಗುವಿನಿಂದ ಒಂದು ವೇಳೆ ಮರಣ ಬರುವುದಾದರೆ ನಾನು ಅದನ್ನು ಒಪ್ಪಿಕೊಳ್ತೇನೆ ಅಂತ
ತಾರಕಾಸುರ ಹೇಳ್ತಾನೆ, ಆದ್ದರಿಂದ ನನಗೆ ಒಂದು ವೇಳೆ ಮರಣ ಬರುವುದಾದರೆ ಇಂತಹ ಮಗುವಿನಿಂದಾಗಿ ನನಗೆ ಮರಣ ಬರಲಿ ಅಂತ ಕೇಳಿದ್ದಕ್ಕೆ ಆಯಿತು ಅಂತ ವರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ತಾರಕಾಸುರ ಯೋಚನೆ ಮಾಡ್ತಾನೆ, 7 ದಿನಗಳ ಒಳಗಿನ ಮಗುವಿನಿಂದ ಎಲ್ಲಿ ತಾನೇ ಮರಣ ಬರುವುದಿದೆ, ಅದು ಇನ್ನೂ ಕೂಡ ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನೇ ಮಾಡಿರುವುದಿಲ್ಲ, ದೇಹವಂತೂ ಇನ್ನಷ್ಟು ಕೋಮಲವಾಗಿರ್ತದೆ, ಆದ್ದರಿಂದ ನನಗೆ ಮರಣವು ಬರುವುದೇ ಇಲ್ಲ ಅಂತಂದುಕೊಂಡು ಮತ್ತೆ ದೇವತೆಗಳ ಮೇಲೆ ದಾಳಿಯನ್ನು ಮಾಡ್ತಾನೆ. ಹೀಗೆ ಪದೇ ಪದೇ ದೇವತೆಗಳಿಗೆ ಉಪದ್ರವ ಉಂಟಾದಾಗ ಬ್ರಹ್ಮದೇವರ ಬಳಿ ಹೋಗ್ತಾರೆ. ಬ್ರಹ್ಮದೇವರು ಮತ್ತೆ ವಿಷ್ಣುವಿನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಆಗ ದೇವರು ಹೇಳ್ತಾರೆ, ರುದ್ರನಿಂದ ಮಗ ಹುಟ್ಟಬೇಕು, ಅಂತಹ ಮಗನಿಂದ ಈ ತಾರಕನಿಗೆ ಮರಣ ಎಂಬುದು ಉಂಟಾಗ್ತದೆ. ಆದ್ದರಿಂದ ರುದ್ರದೇವರನ್ನು ನೀವೆಲ್ಲ ಹೋಗಿ ನೀವು ಸಮಾಧಾನಪಡಿಸಿ ಅವರು ಈ ಮಗನನ್ನು ಪಡೆಯುವಂತೆ ನೀವು ಪ್ರಯತ್ನ ಪಡಿ. ಆಯಿತು ಅಂತ ರುದ್ರದೇವರ ಬಳಿ ಹೋಗ್ತಾರೆ.